ಈಗ ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ಅವರ ಪರವಾಗಿ ಹಳ್ಳಿಗಳಲ್ಲಿ ಹೋಗಿ ಅವ್ರ ಪರವಾಗಿ ಪ್ರಚಾರ ಮಾಡುವಂಥ ಕಾರ್ಯ ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆ ಅವ್ರ ಪರವಾಗಿ ಜನ ಬೆಂಬಲ ಹೆಚ್ಚು ಸಂಖ್ಯೆಯಲ್ಲಿ ಸಿಗ್ತಾ ಇದೆ. ಯಾಕಂದರೆ HY ಮೇಟಿ ಅವರು ಶಾಸಕರಿದ್ದಾಗ ಅವರು ಮಾಡಿದಂಥ ಕಾರ್ಯಗಳಾಗಿರ್ಬೋದು, ಈ ಭಾಗದಲ್ಲಿ ಜನರಿಗೆ ಮಾಡಿದಂಥ ಒಂದು ಸಮಾಜ ಸೇವೆ ಆಗಿರ್ಬೋದು, ಎಲ್ಲ ಒಂದು ಇವತ್ತು ವಿಚಾರಗಳನ್ನ ಇಟ್ಕೊಂಡು ಅದ್ರ ಜೊತೆಗೆ ನಮ್ಮ ಪಕ್ಷದ ಸಿದ್ಧಾಂತಗಳಾಗಿರ್ಬೋದು, ನಮ್ಮ ಪಕ್ಷ ಮಾಡಿದಂಥ ಸರ್ಕಾರ ಮಾಡಿದಂಥ ಇವತ್ತು ಅನೇಕ ಗ್ಯಾರಂಟಿಗಳ ಯೋಜನೆ ಆಗಿರ್ಬೋದು, ಅದ್ರ ಜೊತೆಗೆ ಅನೇಕ ಇವತ್ತು ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮೊನ್ನೆ ಮುಖ್ಯಮಂತ್ರಿಯವ್ರ ನೇತೃತ್ವದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ಕೂಡ ಮೊನ್ನೆ ಆಯಿತು. ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಹೆಚ್ಚಿನ ಮತಗಳಿಂದ ಇವತ್ತು ವಿಜೇತರಾಗಬೇಕು, ಅವರು ಗೆಲ್ಲಬೇಕಂತ ನಿಟ್ಟಿನಲ್ಲಿ ಇವತ್ತು ಅನೇಕ ನಮ್ಮ ಮುಖಂಡರಾಗಿರ್ಬೋದು ಎಲ್ಲ ಕೂಡ ಇವತ್ತು ನಾವು ಪ್ರಯತ್ನವನ್ನು ಮಾಡ್ತಿದೆ. ಯುವ ಕಾಂಗ್ರೆಸ್ ವತಿಯಿಂದ ಕೂಡ ನಾವು ಸತತವಾಗಿ ಇದು ಪ್ರಯತ್ನವನ್ನು ಯುವಕರನ್ನು ವಿಶೇಷವಾಗಿ ಸೆಳೆಯುವಂಥ ಕಾರ್ಯ ನಾವು ಪ್ರತಿಯೊಂದು ಕಾರ್ಯಕ್ರಮ ಹಾಕೋ ಮುಖಾಂತರ ನಾವು ಈಗ ಸ್ಟ್ರಾಟಜಿಯಿಂದ ಈಗಾಗಲೇ ಅನೇಕ ತಿಂಗಳುಗಳಿಂದ ಇಲ್ಲಿ ಗ್ರೌಂಡ್ ಮಟ್ಟದಲ್ಲಿ ಸರ್ವೆ ಆಗಿರ್ಬೋದು, ಅನೇಕ ಮುಖಂಡರಾಗಿರ್ಬೋದು ಎಲ್ಲರನ್ನ ಹೆಚ್ಚು ಸೆಳೆಯುವಂಥ ಇವತ್ತು ಕಾರ್ಯ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಮುಂದಿನ ರೀತಿಯಲ್ಲಿ ಒಂದು ಅವರೇನು ಕಾರ್ಯರೂಪ ಮಾಡ್ತಾರೆ ಅದಕ್ಕೆ ತಕ್ಕಂತೆ ನಾವೆಲ್ಲರೂ ಒಂದು ಯೋಜನೆಯನ್ನು ಮಾಡ್ಕೊಂಡು ಹೆಚ್ಚು ಮುಖಂಡರನ್ನಾಗಿರ್ಬೋದು ಜನರನ್ನು ನಮ್ಮ ಪಕ್ಷದ ಪರವಾಗಿ ಸೆಳೆಯುವಂಥ ಕಾರ್ಯ ನಾವು ಮಾಡ್ತೇವೆ. ಇಲ್ಲ ಅಲ್ಲಿ ಅವ್ರ ಅಸಮದಾಗಿರ್ಬೋದು ಮತ್ತು ಅಲ್ಲಿ ಯಾವುದೇ ರೀತಿಯಾದಂಥ ಅವ್ರಿಗೆ ಸ್ಪಂದನೆ ಸಿಗೋ ಕಾರಣಕ್ಕಾಗಿ ಮತ್ತು ನಮ್ಮ ಪಕ್ಷದ ಸಿದ್ಧಾಂತಗಳಾಗಿರ್ಬೋದು, ನಮ್ಮ ಪಕ್ಷದ ಸಾಧನೆಗಳನ್ನು ನೋಡಿ ಪಕ್ಷದ ಮುಖಂಡರು ಅವರ ಮನಸ್ಸು ಗೆಲ್ಲುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಯಶಸ್ವಿ ಕೂಡ ಆಗಿದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಹೆಚ್ಚು ಸಂಖ್ಯೆಯಲ್ಲಿ ಯುವಕರು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಬರ್ತಾ ಇದೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಬೂತ್ ಮಟ್ಟದಿಂದ ಕಟ್ಟಲಿಕ್ಕೆ ಒಂದು ಕೈ ಜೋಡಿಸ್ತಾರಂತ ನಮಗೆ ವಿಶ್ವಾಸ ಇದೆ. ಸರಿ.